2 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾದ ಡಾಂಬರ್ ರಸ್ತೆ ಒಂದೇ ತಿಂಗಳಿಗೆ ಕಿತ್ತೋಯ್ತು. ಸಾರ್ವಜನಿಕರ ತೆರಿಗೆ ಹಣ ಹಳ್ಳ ಹಿಡಿಯಿತು. ಡಾಂಬರು ರಸ್ತೆ ಕಾಮಗಾರಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಹಾಗೂ ಕಳಪೆ ಕಾಮಗಾರಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ಕೋಟಿ ಡಾಂಬರು ರಸ್ತೆ ಕಾಮಗಾರಿ ನಡೆದಿರುವುದು ಮೊಳಕಾಲ್ಮೂರು ತಾಲೂಕಿನ ಈರಣ್ಣನಗುಡ್ಡೆ ಕ್ವಾನಸಾಗರ ಸಂಪರ್ಕ ರಸ್ತೆ. ಇದು ಮುಖ್ಯಮಂತ್ರಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿದಂಥ ಡಾಂಬರು ರಸ್ತೆ ಒಂದೇ ತಿಂಗಳಿಗೆ ಕಿತ್ತೋಗಿದೆ ಅಂದರೆ ಯಾವ ಮಟ್ಟಕ್ಕೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದನ್ನು ಈ ದೃಶ್ಯ ನೋಡಿದರೆ ಗೊತ್ತಾಗುತ್ತೆ. ಈ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ಬಹಳ ಕಡಿಮೆ. ಇದು ಗ್ರಾಮೀಣ ರಸ್ತೆ ಎಂಬ ಕಾರಣಕ್ಕೆ PWD ಇಲಾಖೆ ಹಾಗೂ ಗುತ್ತಿಗೆದಾರರು ಸೇರಿ ಹೊಂದಾಣಿಕೆ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥವಾಯಿತು ಎಂದು ಕಿಡಿಕಾರಿದ್ದಾರೆ. ಪ್ರಜ್ಞಾವಂತರು ಹಾಗೂ ಸಾರ್ವಜನಿಕರು ಡಾಂಬರು ರಸ್ತೆ ಗುಣಮಟ್ಟ ಇಲ್ಲ, ಇದು ಕಳಪೆ, ಇದರ ಬಗ್ಗೆ AWD ಅಧಿಕಾರಿಗಳಿಗೆ ತಿಳಿಸಿದ್ರು, ಸಮರ್ಪಕವಾಗಿ ಸ್ಪಂದಿಸಿಲ್ಲ, ಇದರಿಂದಲೇ ತಿಳಿಯುತ್ತೆ ಹೊಂದಾಣಿಕೆಯಲ್ಲಿದ್ದಾರೆ ಎಂದು. ಮಣ್ಣಿನ ರಸ್ತೆಯ ಮೇಲೆ ಚಾಪೆಯಂತೆ ಡಾಂಬರು ಹಾಕಿದ್ದು ಹೆಂಚಿನ ಮೇಲೆ ರೊಟ್ಟಿ ಹಾಕಿ ರೊಟ್ಟಿಯಂತೆ ಎದ್ದು ಬರುತ್ತಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಸ್ಥಳೀಯರು ಕೈಯಿಂದಲೇ ಡಾಂಬರು ರಸ್ತೆಯನ್ನು ಕಿತ್ತಿ ತೋರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕೈಗೊಂಡ ಡಾಂಬರು ರಸ್ತೆ ಕಾಮಗಾರಿ ಇತ್ತೀಚೆಗಷ್ಟೇ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾದ NY ಗೋಪಾಲಕೃಷ್ಣರವರು ಭೂಮಿ ಪೂಜೆ ನೆರವೇರಿಸಿದ್ರು. ತುರ್ತಾಗಿ ರಸ್ತೆ ಪ್ರಾರಂಭವಾಯಿತು. ಡಾಂಬರು ರಸ್ತೆಯ ಉದ್ದ ಸುಮಾರು 3 ಕಿಲೋಮೀಟರ್. ಡಾಂಬರು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಕಿತ್ತೋಗಿತ್ತು. ವಾಹನ ಸವಾರರು ಸಾರ್ವಜನಿಕರು ಸಂಕಟ ಅನುಭವಿಸುತ್ತಿದ್ದಾರೆ. 2 ಕೋಟಿ ರು ವೆಚ್ಚದಲ್ಲಿ ಡಾಂಬರು ರಸ್ತೆ ಕಿತ್ತು ಹೋಗಿತ್ತು. ಮಣ್ಣು ಪಾಲು ಮಾಡಿದವರು ಹಾಗೂ ಕಳಪೆ ಕಾಮಗಾರಿ ಮಾಡಿರುವ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸಿದ್ದಾರೆ. ಹಿಂಗೆ ತೋರ್ಸ ಅದನ್ನು. ಹಾಂ ಹ್ಞೂ ತೆಗಿ ಸಿದ್ದೇಶ್. ಮಳೆಗಾಲ ಇನ್ನು ಎಂಥ ಸ್ಟೋರಿ ಗೊತ್ತಾ? ಏಯ್ ಗಾವಲ್ ಹಾಕಿ ಜಲ್ಲಿ ಹಾಕಿ ಆಮೇಲೆ ಮಾಡ್ಬೇಕು. ಈಗ ನಂಗೆ ಕಿತ್ತಿದ್ರಿಗೆ ಹೆಂಗೆ ಬೇರೆ ಹಾಂ ಜಲ್ಲಿ ಹಾಕಿಲ್ಲ. ಹಾಂ ಕೆಳಗಡೆ ಗ್ರಾವಲ್ ಇಲ್ಲ, ಜಲ್ಲಿಲ್ಲ. ಏನಿಲ್ಲಣ್ಣ, ಇನ್ನೊಂದು ಕೊಟ್ಟು ಹಾಕ್ಲಿ ಬೇಕಾದ್ರೆ ಕಾರು. ಸಿದ್ದೇಶ್, ಇದು ಹೊಸ ರೋಡಾ ಹಳೇದಾ? ಹೊಸದಣ್ಣ ಇದು. ಹೌದಾ? ಹಳೆ ರೋಡ್ ಮೇಲೆ ಮಾಡ್ಯಾರ.